ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಒಂದು ವಿಷಯ ಹಾಕಿದ್ದೆ ಅಂತಂದ್ರೆ ಯಾರಿಗೆ ನೋಟಿಫಿಕೇಶನ್ಗಳು ಸರಿಯಾಗಿ ಬರ್ತಾ ಇಲ್ಲ ವಿಡಿಯೋದು ಚೆಕ್ ಮಾಡ್ಕೊಳ್ಳಿ ಅಂತ. ಕಾರಣ ಸ್ವಲ್ಪ ಸೆಟ್ಟಿಂಗ್ಸ್ ಚೇಂಜ್ ಆಗಿರೋದ್ರಿಂದ ಏನಾದ್ರೂ ಬದಲಾವಣೆ ಆಗಿರ್ಬೋದು ಅಂತ ಅನ್ಕೊಂಡಿದೆ. ಬಟ್ ಓಕೆ, ತುಂಬಾ ಜನ ರೆಸ್ಪಾನ್ಸ್ ಮಾಡಿದ್ರಿ. ಈ ವಿಷಯ ಏನು ಅಂತಂದ್ರೆ, ಈ ವಿಡಿಯೋದ ವಿಷಯ ಕೆಲವೊಂದು ಘಟನೆಗಳು, ಕೆಲವೊಂದು ಪುಸ್ತಕಗಳು, ಕೆಲವೊಂದು ಸನ್ನಿವೇಶಗಳು ನಮ್ಮನ್ನು ಯಾವ ರೀತಿ ಹಿಡಿದಿಟ್ಟು ಬಿಡ್ತವೆ ಅಂತಂದ್ರೆ ಮತ್ತೆ 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 ಅದನ್ನ ನಮ್ಮ ಮನಸ್ಸಿಗೆ ವಿಚಾರಗಳು ಅದರ ಬಗ್ಗೆ ಬರುವಂತೆ ಮಾಡುತ್ತೆ. ಅದೇ ರೀತಿ ನನಗೆ ಈ ಸೌಜನ್ಯ ಪ್ರಕರಣದ ವರದಿಗಳನ್ನು ಓದಿದಾಗ, ಹಿಂದಿನ ಪತ್ರಿಕೆಯ ಲೇಖನಗಳನ್ನು ಓದಿದಾಗ ನನ್ನ ಮನಸ್ಸಲ್ಲಿ ಯಾವ ರೀತಿಯಾದಂತ ಒಂದು ಆತಂಕ ಸೃಷ್ಟಿಯಾಯಿತು ಅಂತಂದ್ರೆ, ನಿಜಕ್ಕೂ ಅದನ್ನ ಹೇಳತ್ತಿರೋದು ಒಂದು ಹೆಣ್ಣಿನ ಯಾತನೆ. ನಾಟ್ ಓನ್ಲಿ ಸೌಜನ್ಯ, ಇಲ್ಲಿ ಹಲವಾರು ಜನ ಹೆಣ್ಣು ಮಕ್ಕಳ ಒಂದು ವಿಚಾರ. ಬಟ್ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಸೊ ಆ ಬೆಳವಣಿಗೆಯನ್ನು ನಿಲ್ಲಿಸೋದಕ್ಕೆ ಆ ಒಂದು ಪ್ರಭಾವಿಗಳು 500 ಕೋಟಿಯಷ್ಟು ಹಣವನ್ನು ಕೊಡೋದಕ್ಕೆ ರೆಡಿ ಆಗಿದ್ದಾರಂತೆ. ಅಂದ್ರೆ 500 ಕೋಟಿ ಹಣ ಕೊಟ್ಬಿಟ್ರೆ ಇವ್ರೆಲ್ಲರನ್ನ ಕೊಂಡ್ಕೊಳ್ಬಹುದು ಅನ್ನೋದು ಅವ್ರದ್ದು ಉದ್ದೇಶ ಏನೋ ಗೊತ್ತಿಲ್ಲ. ಬಟ್ ಕೊಂಡುಕೊಳ್ಳೋದಕ್ಕೆ ಆಗದೆ ಇರುವಂತ ಕೆಲವು ವ್ಯಕ್ತಿಗಳು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ನಿಜಕ್ಕೂ ಅವ್ರ ಧೈರ್ಯವನ್ನು ನಾವು ಮೆಚ್ಚಬೇಕು. ಅಂಡ್ ಇಲ್ಲೊಂದು ವಿಷಯ ಹೇಳ್ತೀನಿ, ಸರ್ಕಾರ ಸಂಪೂರ್ಣವಾಗಿ ಅವರ ಬೆನ್ನಿಗೆ ನಿಂತಿದೆಯೇನೋ ಅನ್ನೋ ರೀತಿ ವರ್ತಿಸ್ತಾ ಇರೋದು ಈ ಪ್ರಕರಣದಲ್ಲಿ ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಒಂದು ರಾಜ್ಯದ ಮರ್ಯಾದೆ ಅನ್ನೋದು ರಾಷ್ಟ್ರ ಮಟ್ಟದಲ್ಲಿ ಹರಾಜಾಗ್ತಾ ಇದೆ ಈ ಪ್ರಕರಣದಿಂದ. ಇಮಿಡಿಯೇಟ್ ಆಗಿ ಸರ್ಕಾರ ಒಂದು SIT ಅನ್ನ ರಚನೆ ಮಾಡಿ ಏನಾದ್ರೂ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕಂತ ಎಲ್ಲರೂ ಕೂಡ ಆಗ್ರಹಿಸ್ತಾ ಇದ್ದಾರೆ. ಇವತ್ತಿನವರೆಗೂ ಕೂಡ ಇನ್ನೂ ಕೂಡ ಗೃಹ ಮಂತ್ರಿಗಳು ಬೇಕಾಬಿಟ್ಟಿಯಾದ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಆತನ ಹೇಳಿಕೆ ನಮ್ಮ ಮುಂದೆ ಬಂದು, ಅಂದ್ರೆ ಆತನ ಹೇಳಿಕೆಯನ್ನು ಪರಿಗಣಿಸಿದೀವಿ, ಆತ ಸ್ಟೇಟ್ಮೆಂಟ್ ಕೊಡ್ಲಿ ಅನ್ನೋ ರೀತಿ. ಏನದು? ಅದೇನೋ ಒಂದು ಸಣ್ಣ ವಿಚಾರನ. ಇದೇ ದರ್ಶನ್ ಅವರ ವಿಚಾರವಾದಾಗ ಗಂಟೆಗಟ್ಟೆ ಈ ವಿಷಯದ ಬಗ್ಗೆ ಯಾವ ರೀತಿ ಆಯ್ತು ಎನ್ಕ್ವೈರಿ ಇದು ಅಂದ್ರೆ, ಯಾವ ಇನ್ನೊಂದು ಸ್ವಲ್ಪ ಏನಾದ್ರು ಎವಿಡೆನ್ಸಸ್ ಎಲ್ಲ ಸರಿಯಾಗಿ ನಾನು ಮಾಡ್ಬಿಟ್ಟಿದ್ರೆ ಅದು ಬೇರೆ ರೀತಿ ಹೋಗ್ತಾ ಇತ್ತು. ಬಟ್ ನಾನು ಅದನ್ನ ಅಪರಾಧ ಅಲ್ಲ ಅಂತ ಹೇಳಲ್ಲ, ಅಪರಾಧನೇ. ಬಟ್ ಅದನ್ನ ಯಾವ ರೀತಿಯಾಗಿ ವೈಭವೀಕರಣ ಮಾಡಿದಂತವ್ರು ಇವತ್ತು ಯಾಕೆ ಈ ಪ್ರಕರಣದ ಬಗ್ಗೆ ಬಾಯಿ ಮುಚ್ಕೊಂಡು ಕೂತಿದ್ದಾರೆ? ಖಂಡಿತವಾಗಿ ನನಗೆ ಇದು ಅರ್ಥ ಆಗ್ತಾ ಇಲ್ಲ. ಅಂಡ್ ಇನ್ನೊಂದು ವಿಷಯ ಹೇಳಬೇಕು, 40 ವರ್ಷಗಳ ಹಿಂದೆ ಈ ಒಂದು ವೇದವಲ್ಲಿಯ ಪ್ರಕರಣ ಆದಾಗ ಅಂದಿನ ಲಂಕೇಶ್ ಪತ್ರಿಕೆ, ಅವತ್ತು ಲಂಕೇಶ್ ಪತ್ರಿಕೆ ಅಂತಂದ್ರೆ ಅದರಲ್ಲಿ ಬರುವಂತ ಕ್ರೈಮ್ ರಿಪೋರ್ಟ್ ಗಳನ್ನ ಓದೋದಕ್ಕೆ ತಿಂಗಳುಗಟ್ಟಲೆ ಕಾಯ್ಕೊಂಡು ಕೂತಿರ್ತಿದ್ರಂತೆ. ಅಷ್ಟು ಎಫೆಕ್ಟಿವ್ ಆಗಿ ಜನರಿಗೆ ತಲುಪ್ತಾ ಇದ್ದಂತ ಮಾಧ್ಯಮ ಅದು. ಅಂತಹ ಮಾಧ್ಯಮದಲ್ಲೂ ಕೂಡ ಆ ಪ್ರಕರಣದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಬರೆದಿದ್ರಂತೆ. ಅವತ್ತು ಅವ್ರಿಗೂ ಕೂಡ ಇದೇ ರೀತಿಯಾದಂತ ಬಾಯಿ ಮುಚ್ಚುವಂತ ಕೆಲಸವನ್ನು ಮಾಡದಂತು. ಅಂದ್ರೆ ಎಲ್ಲಿವರೆಗೂ ನೀವು ಎಲ್ಲರ ಬಾಯಿ ಮುಚ್ತೀರಾ? ಇವತ್ತು ಒಂದು ಚಾನೆಲ್ ನ ಬ್ಲಾಕ್ ಮಾಡಿಸ್ಬೋದು, ಒಬ್ಬರನ್ನು ನೀವು ಎದುರಿಸಬಹುದು, ಇಡೀ ಜನರೇ ನಿಮ್ಮ ವಿರುದ್ಧ ತಿರುಗಿ ಬಿದ್ದಾಗ ಹೇಗ್ ನೀವು ಅದನ್ನ ರಿಯಾಕ್ಟ್ ಮಾಡ್ತೀರಾ, ಹೆಂಗ್ ತೆಗೆದುಕೊಳ್ತೀರಾ? ಅದು ಕೂಡ ಸನಿಹದಲ್ಲಿದೆ. ಗೂಗಲ್ ಫಾರ್ಮ್ ನ ಫಿಲ್ ಮಾಡೋದಕ್ಕೆ ಕೊಟ್ಟ ಈಗ ಆಲ್ರೆಡಿ 1.5 ಲಕ್ಷ ಜನ ಫಿಲ್ ಮಾಡಿದ್ದಾರೆ. ನಾಳೆ ಕೋರ್ಟ್ ಅಲ್ಲಿ ಬಂದು ಕೇಳಿದ್ರೆ ಎಷ್ಟು ಜನ ಬೇಕು ನಿಮ್ಗೆ? ಬಟ್ ಸಾಕ್ಷಿಗಳು ಯಾರು ಉಳಿಸಿಲ್ಲ. ಬಟ್ ಇನ್ ಕೇಸ್ ಇದ್ದಿದ್ರೆ ಎಷ್ಟು ಜನ ಬರ್ತಾ ಇದ್ರೆ? ಖಂಡಿತವಾಗಿ ಈ ವಿಷಯದಲ್ಲಿ ಒಂದು ದೊಡ್ಡ ರೆವಲ್ಯೂಷನ್ ಅನ್ನೋದು ರಾಜ್ಯದಲ್ಲಿ ಆಗೇ ಆಗತ್ತೆ. ಕಾರಣ ಇದು ಯಾವ ರೀತಿಯಾದಂತ ಪ್ರಕರಣ ಅಂತಂದ್ರೆ ಸಣ್ಣ ಪುಟ್ಟ ವಿಚಾರ ಅಂತೂ ಅಲ್ವೇ ಅಲ್ಲ. ಇದಕ್ಕೆ ಒಂದು ತಾರ್ಕಿಕವಾದಂತ ಅಂತ್ಯ ಸಿಗಲೇಬೇಕು. ಸುಮ್ನೆ ಪ್ರಕರಣ ಆಗದೆ ಇಷ್ಟೆಲ್ಲ ಮಾತಾಡ್ತಾ ಇದಾರೆ, ನಕಲಿ ವಿಷಯಗಳನ್ನ ಹೇಳ್ತಾ ಇದಾರೆ ಅನ್ನೋದು ಖಂಡಿತವಾಗಿ ಸುಳ್ಳು. ಇದು ನಕಲಿ ಆಗಿದ್ದಿದ್ರೆ ಇಲ್ಲಿವರೆಗೂ ಜೀವಂತಿಕೆಯನ್ನು ಈ ಪ್ರಕರಣಕ್ಕೆ ಇರ್ತಾ ಇರಲಿಲ್ಲ. 1 ವರ್ಷ 2 ವರ್ಷದಲ್ಲಿ ಎಲ್ಲ ಮರ್ತೋಗ್ಬಿಡ್ತಿದ್ರು. ಇದು ಅಷ್ಟರ ಮಟ್ಟಿಗೆ ಗಟ್ಟಿಯಾಗಿ ಬೇರೂರುತ್ತಾ ಇದೆ ಜನರ ಮನಸ್ಸಲ್ಲಿ ಅಂತಂದ್ರೆ ಅಷ್ಟರ ಮಟ್ಟಿಗೆ ಇದಕ್ಕೆ ಪ್ರಾಮುಖ್ಯತೆ ಇದೆ. ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಈ ಪ್ರಕರಣ. ಹೋಗಿ ಕೇಳಿ ನೀವು, ರಾಜ್ಯದ ಮೂಲೆಯಲ್ಲಿ ಹೋಗಿ ಮೈಕ್ ಹಿಡಿದು ಮಾಧ್ಯಮದವ್ರು ಕೇಳಿ, ಪ್ರತಿಯೊಬ್ರು ಹೇಳ್ತಾರೆ ಜಸ್ಟಿಸ್ ಫಾರ್ ಸೌಜನ್ಯ, ಜಸ್ಟಿಸ್ ಫಾರ್ ಅದರ್ ಯಾರ್ಯಾರು ಹೆಣ್ಮಕ್ಳು ಅಲ್ಲಿ ದುರಂತ ಅಂತ್ಯವನ್ನು ಕಂಡಿದ್ದಾರೆ ಅವರೆಲ್ಲರ ಒಂದು ಏನಿದೆ ಅನ್ಯಾಯ, ಅವ್ರಿಗೆ ಆಗಿರುವಂತ ಅನ್ಯಾಯಕ್ಕೆ ನ್ಯಾಯವನ್ನ ಇಡೀ ರಾಜ್ಯದ ಜನತೆಗೆ ಹೇಳ್ತಾ ಇದ್ದಾರೆ. ಇದನ್ನಾದ್ರೂ ಸರ್ಕಾರ ಸೀರಿಯಸ್ ಆಗಿ ತೆಗೆದುಕೊಂಡು ಅಟ್ಲೀಸ್ಟ್ ಒಂದು SIT ಅನ್ನು ರಚನೆ ಮಾಡಿ ಇಮಿಡಿಯೇಟ್ ಆಗಿ ಒಂದು ಆಕ್ಷನ್ ತೆಗೆದುಕೊಳ್ಳಿ. ನಿಮ್ಮ ಮೇಲೆ ಇರೋ ಗೌರವ ಆದ್ರೂ ಜನರಿಗೆ ಉಳಿಯುತ್ತೆ. ಈಗ ಆಲ್ರೆಡಿ ಗೌರವ ಅನ್ನೋದನ್ನೆಲ್ಲ ಕಂಪ್ಲೀಟ್ ಆಗಿ ಕಳ್ಕೊಂಡಿದ್ದೀರಾ ರಾಜ್ಯದಲ್ಲಿ. ಅದ್ಯಾವುದೋ ಇನ್ನೊಂದು ಏನೋ ಯೋಜನೆ ಮಾಡ್ತಿದಾರಂತೆ, ನಾಯಿಗಳಿಗೆ ಬಿರಿಯಾನಿ, ಚಿಕನ್ ರೈಸ್ ಹಾಕ್ತಾರೆ. ಮನುಷ್ಯರಿಗೆ ಊಟ ಇಲ್ಲ ಅಲ್ಲಿ. ಆ ಇಂದಿರಾ ಕ್ಯಾಂಟೀನ್ಗಳು ಮುಚ್ಚೋಗೈತೆ, ಅದಕ್ಕೆ ಸರಿಯಾಗಿ ನೀವು ಊಟ ಸಪ್ಲೈ ಮಾಡಿ. ಹಂಗಂತ ನಾಯಿಗಳಿಗೆ ಕೊಡಬೇಡಿ ಅಂತ ಹೇಳ್ತಿಲ್ಲ. ಬಟ್ ಫಸ್ಟ್ ಮನುಷ್ಯರಿಗೆ ಸರಿಯಾದ ರೀತಿಯಾದಂತ ಬೆಲೆ ಕೊಡಿ. ಮನುಷ್ಯರಿಗೆ ಕೊಡಬೇಕಾಗಿರೋ ನೀವೇನು ಭರವಸೆ ಕೊಟ್ಟಿದ್ರೆ ಅದನ್ನ ಈಡೇರಿಸಿ. ಯಾವ ರೀತಿಯಾದಂತ ಕ್ರಮವನ್ನು ನೀವು ತೆಗೆದುಕೊಳ್ತಾ ಇದ್ದೀರಿ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಇನ್ನು ಕೆಲವರು ಆ ಪ್ರಭಾವಿಗಳ ರಕ್ಷಣೆಗೆ ನಿಂತಂತೆ ಇದೆ ಸರ್ಕಾರದ ಕೆಲವೊಂದಿಷ್ಟು ಜನ. ಅವ್ರು ಏನೇ ಮಾಡ್ಲಿ ಜನರ ಅಭಿಪ್ರಾಯವೇ ಫೈನಲ್. ಈ ಬಾರಿ ಏನಾದ್ರೂ ಅವ್ರು ಸರಿಯಾದ ಕ್ರಮ ತೆಗೆದುಕೊಳ್ಳಿಲ್ಲ ಅಂದ್ರೆ ನೆಕ್ಸ್ಟ್ ಜನ ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ ಎಲೆಕ್ಷನ್ ಟೈಮಲ್ಲಿ. ಬಟ್ ಈ ವಿಷಯದಲ್ಲಿ
ಯಾರು ಹೋರಾಟ ಮಾಡ್ತಾ ಇದಾರೆ ಅವರಿಗೆ ನಮ್ಮ ಕಡೆಯಿಂದ ಅಂತೂ ಕಂಪ್ಲೀಟ್ ಆದಂತ ಬೆಂಬಲ ಇದೆ, ಅದೇನಾದ್ರೂ ಇರಲಿ. ಅಂಡ್ ವಿದ್ಯಾರ್ಥಿ ಸಂಘಟನೆಗಳು ಕೂಡ ಈ ವಿಷಯದಲ್ಲಿ ಇದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡಬೇಕು. ಕಾರಣ ಯಾಕಂತಂದ್ರೆ ಅಲ್ಲಿ ಹತರಾದಂತವ್ರು ಕೂಡ ಅವರು ವಿದ್ಯಾರ್ಥಿನಿಯರೇ, ಅವ್ರೇನು ಬೇರೆ ಅಲ್ಲ. ಅಂಡ್ ಇದೊಂದು ಸಾಮಾಜಿಕ ಕಳಕಳಿಯುಳ್ಳಂತ ವಿಷಯ. ಇದು ಯಾರೋ ಕೆಲವು ವೈಯಕ್ತಿಕವಾಗಿ ಒಬ್ರಿಗಿಬ್ರಿಗೆ ಸೇರ್ತದೆ, ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟದ್ದು, ರಾಜ್ಯದ ಹೆಣ್ಣು ಮಕ್ಕಳ ಸುರಕ್ಷತೆಗೆ ಸಂಬಂಧಪಟ್ಟದ್ದು. ಸೊ ಪ್ರತಿಯೊಬ್ಬರು ಇದ್ರ ಬಗ್ಗೆ ಮಾತಾಡ್ಬೇಕು ಅಂತ ಹೇಳ್ತಾ ಧನ್ಯವಾದಗಳು.